ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಶರತ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸುಟ್ಟಿರೋ ಬದನೆಕಾಯಿನ ಗೊಜ್ಜನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ. ಮಧ್ಯಾಹ್ನ ಊಟಕ್ಕೆ ನಾನು ಮಾಡ್ಕೊಂಡಿದ್ದೆ. ಸೊ ಇದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ, 2 ಟೊಮ್ಯಾಟೊ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಒಂದು ದಪ್ಪದ್ದು ಕಪ್ಪು ಬದನೆಕಾಯಿನ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಕೊಬ್ಬರಿ ಎಣ್ಣೆನ ಮೇಲೆ ಹಚ್ಕೊತಾ ಇದ್ದೀನಿ. ಹಾಗೆ ಟೊಮೆಟೊಗೂ ಕೊಬ್ಬರಿ ಎಣ್ಣೆನ ಹಚ್ಕೊತಾ ಇದ್ದೀನಿ. ಹಾಗೆ ಎಣ್ಣೆ ಎಲ್ಲ ಹಚ್ಚಾದ್ಮೇಲೆ ನಾನು ಬದನೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಕಟ್ಟಲ್ಲ, ಹಾಗೆ ಓಳ್ಗಳ ಥರ ಅರ್ಧಕ್ಕೆ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಸಪ್ರೇಟಾಗಿ ಸುಡೋದಕ್ಕಿಂತ ಇದ್ರ ಒಳಗಡೆ ಹಾಕಿದರೆ ಒಟ್ಟಿಗೆ ಸುಟ್ಟಂಗೆ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಬೆಂದಿರುತ್ತೆ ಬೆಳ್ಳುಳ್ಳಿ ಎಲ್ಲ. ಹಾಗಾಗಿ ಈ ಥರ ಓಳನ್ನ ಮಾಡಿಕೊಂಡು ಇದ್ರ ಒಳಗಡೆ ನಾನು ಒಂದೊಂದು ಪೀಸಿಗೂ ಒಂದೊಂದು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕ್ತಾ ಹೋಗ್ತಾಯಿದ್ದೀನಿ. ಟೈಮು ಉಳಿಯುತ್ತೆ ಈ ಥರ ಮಾಡೋದ್ರಿಂದ. ನೀವು ಮತ್ತೆ ಸಪ್ರೇಟಾಗಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲದನ್ನು ಸುಟ್ಕೊಳ್ತಾ ಕೂರಬೇಕಲ್ಲ, ಅದಕ್ಕಿಂತ ಒಂದೇ ಸಲಕ್ಕೆ ಈ ಥರ ಬೇಯಿಸ್ಕೊಬೋದು. ಸುಡೋದ್ರಿಂದ ತುಂಬ ಟೇಸ್ಟು ಇರುತ್ತೆ. ಹಾಗಾಗಿ ಇದ್ರೊಳಗೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ನಿಮ್ಮ ಹತ್ರ ಮೆಸ್ ಇದ್ದರೆ ಸ್ಟವ್ ಆನ್ ಮಾಡ್ಕೊಂಡು ಮೆಸ್ನ ಇಟ್ಟು ಅದ್ರ ಮೇಲೆ ಹಾಕಿ ನಾನಿಲ್ಲಿ ಒಂದು ಹಳೆಯದು ವೇಸ್ಟ್ ಆಗಿರೋವಂಥದ್ದು ಕುಕ್ಕರ್ ಕೆಳಗೆ ಹಾಕೋಂಥ ಒಂದು ರಿಂಗ್ನ ಇಟ್ಟು ಸುಟ್ಕೊತಾ ಇದ್ದೀನಿ. ತಿರುಗ್ಸೋಕೆ ಈಸಿ ಆಗಲಿ ಅಂತೇಳ್ಬಿಟ್ಟು ನಾನು ಈ ಥರ ಚಾಕುನ ಚುಚ್ಕೊಂಡಿದ್ದೀನಿ. ಎಲ್ಲ ಕಡೆಯೂ ಚೆನ್ನಾಗಿ ಬೆಂದಿದೆ ನೋಡಿ. ಹಿಂಗೆ ಚಾಕುಯಿಂದ ಚುಚ್ಚಿದ ತಕ್ಷಣ ಹಂಗೆ ಸುಯಿ ಅಂತ ಒಳಗೆ ಹೋಗ್ತಾಯಿದೆ. ಈ ಥರ ಬೆಂದಾದಮೇಲೆ ತೆಗೆದಿಟ್ಕೊತಾ ಇದ್ದೀನಿ. ನಾನು ಟೊಮ್ಯಾಟೊನೂ ಸುಡ್ತಾಯಿದ್ದೀನಿ. ಹಾಗೆ ಈಸಿ ಅನಿಸುತ್ತೆ ಈ ಥರ ಚಾಕು ಚುಚ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಬೋದು. ಸೊ ಬೆಂದಾದಮೇಲೆ ಈ ಥರ ನೋಡಿ ಎಷ್ಟು ಸ್ಮೂತಾಗಿ ಆಗಿರುತ್ತೆ ಒಳಗಡೆ ಎಲ್ಲ. ಇದ್ರದ್ದು ಸಿಪ್ಪೆ ಎಲ್ಲ ನೀಟಾಗಿ ತಕ್ಕೊಂಡು ಆಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಸುಡೋದ್ರಲ್ಲೇ ತೆಗಿಯೋಕೆ ಹೋಗ್ಬಿಡಿ, ಸ್ವಲ್ಪ ಆರಕ್ಕೆ ಬಿಟ್ಟು ತೆಗೀರಿ. ನಾನು ಸ್ವಲ್ಪ ಬೇಗ ಮಾಡೋಣ ಅಂತೇಳ್ಬಿಟ್ಟು ಸುಡೋದನ್ನೇ ತೆಗಿತಾ ಇದ್ದೀನಿ. ಹಾಗೆ ಒಳಗಡೆ ನಾವೇನು ಹಾಕಿದ್ವಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡು ಟೊಮ್ಯಾಟೊನೂ ಸಿಪ್ಪೆ ಎಲ್ಲ ತೆಗೆದು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮೆತ್ತಗೆ ಬೆಂದಿದೆ ನೋಡಿ. ಹಾಗೆ ಸುಡ್ತಾ ಇತ್ತಲ್ವ, ಅದಕ್ಕೆ ನಾನು ಇದನ್ನು ಚಾಕುಲಿ ಚೆನ್ನಾಗಿ ಕಟ್ ಮಾಡಿಕೊಂಡು ಅದೇ ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಸಾಫ್ಟಾಗಿದೆ. ಸುಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಕುಕ್ಕರಲ್ಲಿ ಹಾಕಿ ಬೇಯಿಸೋದೆಲ್ಲ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನನಗಿಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡೋಕ್ಕೆ ನಿಮಗೂ ಕಷ್ಟ ಆದರೆ ಒಂದೇ ಒಂದು ರೌಂಡು ತುಂಬ ಒಂದೇ ಸಲಕ್ಕೆ ಮಿಕ್ಸರ್ ಜಾರಲ್ಲಿ ತರ್ತರಿಯಾಗಿ ಒಂದು ಸಲ ಹಿಂಗೆ ಆನ್ ಮಾಡಿ ಆಫ್ ಮಾಡಿದರೆ ಸಾಕು, ಅದೇ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡೆ. ನಾನಿಲ್ಲಿ ಇದನ್ನು ಹಾಕಿಲ್ಲ, ಕರಿಬೇವು ಇರಲಿಲ್ಲ ಅಂತೇಳ್ಬಿಟ್ಟು ನೀವು ಕರಿಬೇವು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಜೊತೆಗೆ, ಹಾಗೆ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಆಮೇಲೆ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಸೂಪರ್ ಟೇಸ್ಟಿಯಾಗಿರೋಂಥ ಬದನೆಕಾಯಿ ಗೊಜ್ಜು ರೆಡಿನೇ ಆಗೋಯಿತು. ಚಪಾತಿಗೂ ತಿನ್ಬೋದು, ರೊಟ್ಟಿಗೂ ತಿನ್ಬೋದು. ಅನ್ನಕ್ಕೆ ಮಾತ್ರ ಸೂಪರಾಗಿತ್ತು. ಸ್ವಲ್ಪ ಮೇಲ್ಗಡೆ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ, ಖಾರ ಪುಡಿನೂ ಹಾಕಿದ್ದೆ, ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಅಂತ ತುಪ್ಪ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ. ನೋಡಿದ್ರಲ್ಲ, ಈಸಿಯಾಗಿ ರೆಡಿ ಆಗೋಯಿತು. ಹಾಗೆ ಇದ್ರ ಜೊತೆಗೆ ನಂಚಕ್ಕೇನಾರು ಇರಲಿ ಅಂತ ಹೇಳ್ಬಿಟ್ಟು ಸಣ್ಣ ಬದನೆಕಾಯಿ ಇರುತ್ತಲ್ಲ ಅದನ್ನ ಕಟ್ ಮಾಡಿಕೊಂಡು ಅದನ್ನು ಹಂಗೆ ತವಾ ಫ್ರೈ ಥರ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೇಟಿಗೆ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಉಪ್ಪು, ಖಾರ ಪುಡಿ ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಹಾಗೆ ತವಾ ಫ್ರೈ ಥರ ಕೊಬ್ಬರಿ ಎಣ್ಣೆಲಿ ಈ ಥರ ಫ್ರೈ ಮಾಡಿಕೊಂಡು ಮಧ್ಯಾಹ್ನ ಊಟನ ರೆಡಿ ಮಾಡ್ಕೊತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಎತ್ತಿಟ್ಕೊಂಡು ಆ ಕಡೆ ಅನ್ನನೂ ಆಗಿತ್ತು. ಹಾಗಾಗಿ ಅನ್ನ ಮತ್ತು ಬದನೆಕಾಯಿ ಗೊಜ್ಜು, ಬದನೆಕಾಯಿ ಫ್ರೈ, ಇವತ್ತೆಲ್ಲ ಬದನೆಕಾಯಿ ಆಮೇಲೆ ನಂಚೋದಕ್ಕೆ ಒಂದು ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಮಳೆಗಾಲ ಅಂತೇಳ್ಬಿಟ್ಟು ಚಕ್ಲಿ, ಮನೇಲೇ ಮಾಡಿದ ಚಕ್ಲಿ, ಅದನ್ನು ಹಾಕ್ಕೊಂಡು ಪೊಟ್ಯಾಟೊ ಫ್ರೈನ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ನನ್ನ ಮಗನಿಗೆ ಮಾಡಿದ್ದು ನಾನು ಹಾಕ್ಕೊಂಡು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂತಹ ಊಟನ ರೆಡಿ ಮಾಡಿಕೊಂಡೆ. ನೀವು ಟ್ರೈ ಮಾಡಿ ಈ ರೆಸಿಪಿನ ಹೇಗಿತ್ತು ಅಂತ
ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.